ಅಂದರೆ ಇವಾಗ ಈ ಜಾಗಕ್ಕೆ, ಈ ದನ ಹಸು ಕರ ಇರೋ ಜಾಗಕ್ಕೆ, ಈ ಕೋಳಿ ಮೊಟ್ಟೆ ಇಡುವಂಥ ಜಾಗಕ್ಕೆ, ಈ ಹಕ್ಕಿ ಪಿಕ್ಕಿ ಹಾಕಿ ನಾರ್ತಾ ಇರೋವಂಥ ಜಾಗಕ್ಕೆ, ಈ ಹುಣಸೆ ಮರದ ಎದುರುಗಡೆ ಈ ಕಟ್ಟೆ ಮೇಲೆ ಈ ಹಳ್ಳಿಯಲ್ಲಿ ಯಾರು ಬರ್ತಿದ್ದಾರೆ? ಯಾರು ಬರ್ತಾರೆ ಗೊತ್ತಿಲ್ಲಪ್ಪ. ಅವರೇ ಒಬ್ಬ ಕುಡುಕ ಪೀರಪ್ಪನಿಂದ ಹೌದು ಹುಲಿಯಾ ಹುಲಿಯಾ ಆನಂದದಿಂದ ಬಿರುದಾಂಕಿತವನ್ನು ಪಡೆದಿರ್ತಕ್ಕಂತಹ ನಮ್ಮ ಒನ್ ಅಂಡ್ ಓನ್ಲಿ ರಾಮಯ್ಯ ಸರ್. ಬನ್ನಿ ಸರ್. ಚಿನ್ನಮ್ಮ, ಏನಿದು ನೀನು ಒಳ್ಳೆ ನಮ್ಮ ಮುದ್ದು ಗುಮ್ಮ ಅಂತ ಕೇಳ್ತಿದ್ದೀರ ನನ್ನನ್ನ? ಮತ್ತೆ ನಿನ್ನ ಹೆಸರೇನು? ಅದು ಸರ್ ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದೆ, ನಿಮ್ಮೆಣ್ಣೆ ನಿನ್ಬಿಟ್ಟು ಜಾಸ್ತಿ. ನಾನು ಕೇಳ್ತಿರೋದು ನಿನ್ನ ಹೆಸರೇನಾ? ಕೋಳಿ ಹೋದ್ ತಿಂಗಳು ಒಂದು 8 ಮೊಟ್ಟೆ ಇಕ್ಕಿತ್ತು ಸರ್. ಕೋಳಿ ಮೊಟ್ಟೆ ಬುಟ್ಟಾಕು. ನಿನ್ನ ಹೆಸರೇನದು? ದನ ಉಲ್ಲೇ ತಿಂತ ಇಲ್ಲ ಸರ್, ಸಾಕಾಗ್ಬಿಟ್ಟದೆ ಮೇವು. 4 ಲೀಟರ್ ಹಾಲು ಕರೆದು ಡೈರಿಗೆ ಹಾಕ್ಬಿಡು. ಮನೇಲಿ ಸೆಕೆ ಸರ್, ಪ್ಯಾನೇ ಒಡ ತಿನ್ನೋಡು ಕಪಾಲ್ಕೆ. ಜಸ್ಟ್ ಹ್ಯಾವ್ ಟು ಶೇ ವಾಟ್ ಇಸ್ ಯುವರ್ ನೇಮ್. ಮತ್ತೆ ಇನ್ನೇನು ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹೋಯ್ತಿದ್ದೀರಾ? ನಂದು ಹೆಸರೇನು ಅಂತ ನಿಮಗೆ ಗೊತ್ತಿಲ್ವಾ ಸರ್? ಅದನ್ನೇ ಕೇಳ್ತಾ ಇರೋದು. ಮಲ್ಲಿ ತಾನೆ ನನ್ನ ಹೆಸರು. ಅದು ನನಗೂ ಮುಲ್ಲಿ ಅಂತ ಗೊತ್ತಿತ್ತು. ಆದರೂ ಇವತ್ತೇನು ಈ ಬದಲಾವಣೆಗಳು, ಈ ಕಾಸ್ಟ್ಯೂಮ್ ಎಲ್ಲ ಒರಿಜಿನಲ್ ಚಿನ್ವಾ? ಏನ್ ಮಾಡೋದು, ನೀವು 200 ರೂಪಾಯಿ ಕೊಟ್ಟಿಲ್ವಲ್ಲ, ಸಂತಿಗೆ ಹೋಗಿ ಇದ್ದಿದ್ದು 400 ರೂಪಾಯಲ್ಲಿ, ಇದು 20 ರೂಪಾಯಿ ಜೊತೆ, ಇದು 12 ರೂಪಾಯಿಗೆ. 12 ರೂಪಾಯಿದು ಹಾಕೊಂಡಿದೆಯಲ್ಲ ಕತ್ತಿಗೆ, ಒಳ್ಳೆ ಕುತ್ತಿಗೆ ನೇಣ ಹಾಕತ್ತಾರಲ್ಲ ಹಂಗ ಪಾಟಿ ಟೈಟ್ ಕಟ್ಕೊಂಡಿದ್ದೇನೆ. ನಟ್ರಾಗಿಟ್ರೆ ಸಿಕ್ಕಾಕೊಂಡ್ಬಿಟ್ಟು ಸ್ವಲ್ಪ. ಸರ್ ಅದೆಲ್ಲ ಪ್ಯಾಷನ್ ನಿಮ್ಗೆ ಗೊತ್ತಾಗಿಲ್ಲ ಮುಕ್ಕಿರಿ ಸರ್. ಯಾವ ಪ್ಯಾಷನ್ನು? ಅವರು ಉಮಾಶ್ರೀ ಅವ್ರು ಹೇಳ್ತಿದ್ರಲ್ಲ, ಹೇಗೆ ಹೇಳೋದು? ಚಿನ್ನ ತಂದಿದೆ, ಚಿನ್ನ. ನಿನ್ನ ಚಿನ್ನ ಅನ್ಬೇಕು ಅಂದ್ರೆ ಕೈಲಿ ಚಿನ್ನ ಹಿಡ್ಕೊಂಬರ್ಬೇಕು, ನೀನು ನನ್ನ ಬೆಳ್ಳಿ ಅಂತ ಕರಿಬೇಕು ಅಂತಂದ್ರೆ ಕೈಲಿ ಬೆಳ್ಳಿ ಹಿಡ್ಕೊಂಬರ್ಬೇಕು. ಬಂದ್ಬಿಟ್ಟ ಹೋಗ. ಚಿನ್ನರನ್ನಲ್ಲ ಈಗಂತಾರೆ ಏನು ಗೊತ್ತಾ, ತಗಡೆ ಅಂತಾರೆ, ತಗಡೆ ಹಿಡ್ಕೊಂಬರ್ಲ. ಏನು ಹಿಂಗ್ ರೆಡಿ ಆಗ್ಬಿಟ್ಟಿದೆ ಇವತ್ತು? ಹೆಣ್ಣು ನೋಡಕ್ ಬಂದಿದ್ರಿ ಸರ್? ನಿಂಗ್ಯ ನಮ್ಮ ಅವ್ವಂಗೆ ಒಡೇರಿ ಕಪಾಲ್ಕ ಸರ್. ಇನ್ನೇನು ಸರ್, ನನ್ನ ತಂಗಿಗೆ ಹೆಣ್ಣು ನೋಡಕ್ ಬಂದಿದ್ರು, ಅವರಿಗೆ ನಾನು ಇಷ್ಟ ಆಗೋಗ್ಬಿಟ್ಟೆ. ಹೌದಾ? ನನ್ನ ಗಂಡ ಒಪ್ನಿಲ್ಲ ಸರ್. ಈಗಲೇ ನೀನು 3 ಜನ ಅಂದ್ರೆ ಬಾಯ್ ಫ್ರೆಂಡ್ಸ್, ಅದು ಅಫಿಷಿಯಲ್ ಆಗಿರ್ಬೇಕು. ಅಫಿಷಿಯಲ್. ಇಫ್ ಇಟ್ ಈಸ್ ಇಲ್ಲಿಗಲ್ ಬಹಳ ಕಷ್ಟ ಆಗ್ತದೆ. ಪರ್ಸನಲ್ ಯಾಕೆ ಸರ್, ನಾನು ಈ ತರ 1000 ಅದೇ ಎಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕಾಗದ? ಆಯ್ತು, ಬೇಡ ಬಿಡು. ವೈ ಯು ಆರ್ ಆಫರಿಂಗ್ ಮೀ ಫಾರ್ ಪ್ರೆಸೆಂಟಿಂಗ್ ಹಿಯರ್? No, ಈರುಳ್ಳಿ ಪಕೋಡ is doing it all on cutlet putting is cookery and all is going in a sput way first dura coming and hatta coming and going all over country, full village country kole hand nari. Yes, all going. It's exactly totally small scale industries about you are talking. That is the koli farm, hainugarikes and some what are the cooking. ಸರ್ ಅಂದಂಗೆ ನಾನು ಮಾತಾಡಿದ ಇಂಗ್ಲಿಷ್ ನಿಮ್ಗೆ ಅರ್ಥ ಆಯ್ತಾ ಸರ್? ಮೊನ್ನೆ ಪಾಪ ವಿದೇಶಿಗರೆಲ್ಲ ಬಂದರು, ಎಲ್ಲ ಬಂದು ಇಲ್ಲಿ ಮಾತಾಡ್ತಾ ಇದ್ರು. ಎಲ್ಲ ಬಂದು ಈಗಂತಿದ್ರಲ್ಲ, ಅದಕ್ಕೆ ನೀವೆಲ್ಲರೂ ಅಷ್ಟೇ. ಇಂಗ್ಲೀಷ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಂಗ್ಲೀಷ್ ಮಾತಾಡ್ಸ್ತಾರಲ್ಲ, ಅವ್ರಿಗೆ ಏನು ಮಾಡಬೇಕು ಗೊತ್ತಾ? ಅವ್ರು ಏನೇ ಮಾತಾಡಲಿ ಸ್ಮೈಲ್ ಕೊಡಬೇಕು ಫಸ್ಟು, ಹಿಂಗೆ. Yes. No. Exactly. Yes. Why? Because it's too horrible. ಇದೀಗ ಬಂದ ಸುದ್ದಿ ಬರ್ಕೊಳ್ಳಿ, ಬ್ರೇಕಿಂಗ್ ನ್ಯೂಸ್. ನಮ್ಮ ರಾಮಯ್ಯ ಅವರಿಗೆ ಇಂಗ್ಲಿಷ್ ಬರಲ್ಲ, ಸೊ ಹಾಗಾಗಿ ಅವರು ಎಸ್ ನೋ ಅಂತ ಇಂಗ್ಲಿಷಲ್ಲಿ ಅದನ್ನ. ಯಾವನ್ಗೆ ಇಂಗ್ಲಿಷ್ ಬರಲ್ಲ? ನಿಮ್ಗೆ. ನಮ್ಮ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿದೆ? ಅರ್ಧಷ್ಟು ಇಲ್ಲ ಅದರಲ್ಲಿ. 26 ಲೆಟರ್ಸ್ 27 ಇರಬೇಕು ಇಂಗ್ಲೀಷು. ಅದನ್ನು ಕಲಿಯೋಕ್ಕಾಗಲ್ವ ನನಗೆ? ಐ ಆಮ್ LLB ಗ್ರ್ಯಾಜುಯೇಟ್, ಯು ನೋ, ಬಟ್
ನಾನು ಯಾಕೆ ಬೇರೆಯವ್ರ ಭಾಷೆನ ಎಲ್ಲ ಕಡೆ ಎಲೈಟ್ ಮಾಡಬೇಕು ಅಂತ ಐ ಸ್ಟ್ರಾಂಗ್ಲಿ ಅಪೋಸ್ ಅದರ್ ಲ್ಯಾಂಗ್ವೇಜಸ್. ಜಸ್ಟ್ ಫಾರ್ ಕಮ್ಯುನಿಕೇಶನ್ ಐ ಹ್ಯಾವ್ ಟು ಯೂಸ್ ಇಂಗ್ಲೀಷ್. ಎಲ್ಲಿ ಬೇಕು ಅಲ್ಲಿ ಎಷ್ಟು ಮಾತ್ರ. ಆ್ಯಕ್ಚುಲಿ ಐ ಆಮ್ ಸ್ಪೀಕಿಂಗ್ ಟಾಕಿಂಗ್ ಪರ್ಫೆಕ್ಟ್ ಇಂಗ್ಲೀಷ್, ಬಟ್ ದೇ ಆರ್ ಕಮಿಂಗ್, ಯು ನೋ, they are using butler English. No, coming, going, Hey. coming, seeing, doing what to. No, not to ಅದು do. ಯಾರಿಗೂ ಅರ್ಥ ಆಗಲ್ಲ ಅವ್ರು ಬರೋದು. No, this is very house fan. No, coming, always sleeping. ಬಟ್ ಇಂಗ್ಲೀಷ್ ಇಸ್ ಎ ಪೆಕ್ಯುಲರ್ ಲ್ಯಾಂಗ್ವೇಜ್. Okay. ಗೊತ್ತಾಯ್ತಲ್ಲ, ಎಲ್ಲೆಲ್ಲಿ ಸೇಲ್ Okay, understanding. I always talking full understanding. Good morning, good afternoon, happy new year. ನಾನು ಕನ್ನಡ ಗ್ರಾಮರ್ ಹೇಳ್ಕೊಡ್ತಾ ಇದ್ದೆ ಗೊತ್ತಾ. ಸಂಧಿ ಸಮಾಸ ಹಂಗೆ ಎರಡೇ ಲೈನ್ ಹೇಳ್ತೀನಿ ಕೇಳು. ಸರ್, ಈ ಎರಡೇ ಆಮೇಲೆ ಹೇಳಿರಂತೆ ರಾಜಕೀಯದ ಬಗ್ಗೆ ಮಾತಾಡಿ ಸರ್. ಏನ್ ಸರ್ ರಾಜಕೀಯ? ಓನ್ಲಿ ಟಾಕಿಂಗ್ ಪಾಲಿಟಿಕ್ಸ್. ಇದರಲ್ಲಿ ನೋಡು, ಟಾಕಿಂಗ್ ಅಂತಿದೆಯಲ್ಲ, TALK, ಎಲ್ಲ ಸೈಲೆಂಟು. ಟಾಲ್ಕಿಂಗ್ ಟಾಲ್ಕಿಂಗ್ ಅಂದ್ಬಿಡ್ತಾರೆ ನಿಮ್ಮಂತೆಯವರು. ಜಸ್ಟ್ ಟಾಕಿಂಗ್. ಟಾಕಿಂಗ್. ಏನು ವಿಷಯ ಹೇಳು. ಒಳಗೊಂದು ಹೊರಗೊಂದು ಅಂತ ಸರ್ ನಿಮ್ಮ ಕೈ ಪಕ್ಷ ಎಲ್ಲರೂ ಹೇಳ್ತವ್ರೆ. ನಮಗೆ ಬೇಕು, ನಿಮಗೆ ಬೇಕು, ನಮಗೆ, ನಿಮಗೆ, ನಿಮಗೆ, ನಮಗೆ ಅಂತ ಜೊಟ್ಟು ಹಿಡ್ಕೊಂಡು ಕಿತ್ತಾಡ್ತವ್ರೆ ಅಂತ ಹೇಳ್ತಾ ಇದ್ರು. ಯಾವ ಜೊಟ್ಟು ಇಲ್ಲ, ಮತ್ತೊಂದು ಇಲ್ಲ. ಗೊತ್ತಾಯ್ತಲ್ಲ, ನಾವು 136 ಇರ್ತಕ್ಕಂಥ ಮೆಜಾರಿಟಿಲಿ ನೋ ಇಶ್ಯೂಸ್ ಅಬೌಟ್ CM ಚೇರ್. CM ಕುರ್ಚಿ ಖಾಲಿ ಇಲ್ಲ, ಕವಲಾಸಕ್ಕೆ ಬರ್ಬೋದು. ಇದನ್ನೇ ನೋಡಿ ನಮ್ಮೆಲ್ಲ ಶಾಸಕರಾದಿಯಾಗಿ ಎಲ್ಲರೂ ಹೇಳಿದ್ದಾರೆ. ಖಾಲಿ ಅದೇ ಅಂತ ಯಾರು ಹೇಳ್ತಾ ಇಲ್ಲ ಸರ್, ಇರೋ ಸೀಟು ಅಲ್ಲಾಡ್ತಾ ಅದೇ. ದಂಡಿಗೆ ಎದಿರಿಲ್ಲ, ದಾಳಿಗೆ ಎದಿರಿಲ್ಲ, ಬಂದೇ ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗೆ ಎದುರ್ಕಂತಿದ. ನಾನೇನಾದ್ರೂ ಕುರ್ಚಿ ಬಿಟ್ಟು ಎದ್ದೇಳಿದ್ರೆ ಇಡೀ ಸರ್ಕಾರವೇ ಅಳ್ಳಾಡೋಗುತ್ತೆ, ಪಕ್ಷನೇ ಅಳ್ಳಾಡೋಗ್ಬಿಡುತ್ತೆ. ಅದು ನಾನೇನು ಅಳ್ಳಾಡಿಸ್ಬೇಕಾಗಿಲ್ಲ, ಅದಾಗಿದೆ, ಅದೇ ಎಲ್ಲ ಅಳ್ಳಾಡ್ತಾರೆ. ಚೇರು ಇಂದ ಎದ್ದು ಬಿಟ್ರೆ ಅದಕ್ಕದೇ ಅಳ್ಳಾಡ್ಸು ಅಲ್ಲೇ ಅದೇ ಅಳ್ಳಾಡ್ಬಿಡುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ, ಬಿಕಾಸ್ ನಮ್ಮ ಚೇರು ಸ್ಟ್ರಾಂಗ್ ಆಗಿದೆ. ಸರ್, ನೀವು ಯಾರನ್ನೂ ಅಲ್ಲಾಡ್ಸಿಲ್ವಾ ಸರ್? ನಿಮ್ಮ ಪಕ್ಷದಲ್ಲಿ ನೀವು ಯಾರನ್ನೂ ಅಲ್ಲಾಡ್ಸಿಲ್ವಾ ಸರ್? ನಾವು ನಮ್ಮ ಪಕ್ಷದವ್ರು ಏನು ಅಳ್ಳಾಡ್ಸಂಗಿಲ್ಲ. ನಾವು 30 ಜನ ಅವ್ರ ಜಾಗಕ್ಕೆ ಹೋಗಿ ಅಳ್ಳಾಡ್ಸೋದೇನು ಶೇಕ್ 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 ಅಂತ ಅಳ್ಳಾಡ್ಸೋದಲ್ಲ, ಕೆಳಗಡೆ ಎಳ್ದೇ ಕೂರಿಸ್ಬಿಟ್ಟು ಎಲ್ಲ ಅವ್ರದ್ದು ಏನೇನಿದೆ ಜುಟ್ಟು ಕುಟ್ಟು ಮಟ್ಟು ಎಲ್ಲನೂ ಎಳೆದು ತೆಗೆದು ತೋರಿಸ್ಬಿಟ್ಟಿದೀವಿ. ಈಗ ನಮ್ಗೆ ಹಾಕಿದ್ರಲ್ಲ ಯಾವುದೋ ಸ್ಮಾಲ್ ಕೇಸ್. ಸ್ಮಾಲ್ ಏನೆಲ್ಲ ಬಿಡಿ ಸರ್, ನಿಮ್ಮ ಮೂಡ್ನೇ ಹಾಳು ಮಾಡಿದಲ್ವ ಸರ್ ಇದು ಮೂಡ. ಕೆಲವ್ರು ತಿಳ್ಕೊಂಡಿದ್ದಾರೆ ಏನೋ ಮೂಡ್ನೇ ಹಾಳು ಮಾಡ್ಬಿಟ್ಟೈತೆ ಮೂಢ ಅಂತ. ಬಟ್ ಐ ಹ್ಯಾವ್ ಟು ಟೇಕ್ ದಟ್ ಕೇಸ್ ಆಸ್ ಎ ಚಾಲೆಂಜ್. ಜಾಲಿ ಫುಲ್ ಜಾಲಿಯಾಗಿ ಎದುರಿಸೋದು ನಾನು. ನಿನಗೆ ಗೊತ್ತಿಲ್ಲ ಅದು. ಆ ಥರದ್ದು ಬಂದಾಗ ನನಗೆ ಇನ್ನೂ ಜೋಶ್ ಬರುತ್ತೆ. ಅದಕ್ಕೆ ನೋಡು, ಆ ಥರ ಕೇಸ್ ಹೋಗ್ಬೇಕಾದ್ರೆ ನಾನು ವಿಷಲ್ ಹೊಡ್ಕೊಂಡು ಹೋಗ್ತಿರ್ತೀನಲ್ಲ, ಇವೆಲ್ಲ ನನಗೆ ಏನೇನೂ ಇಲ್ಲ ಅಂತ. ಈಗ ನಾಳೆಯಿಂದ ತೆಗೆದುಬಿಟ್ಟಿದ್ದೀನಿ ನೋಡಿ, ಆ ಪಕ್ಷದವ್ರದ್ದು ತೆನೆ ಪಕ್ಷದವ್ರದ್ದು ಎಲ್ಲನೂ ತೆಗೆದು ಕೊಟ್ಬಿಟ್ಟಿದ್ದೀನಿ. ಎಲ್ಲ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರಿಗಳು ಎಲ್ಲ ತಾಂಡ ಓಡ್ತದೆ. ಈಗ ಆರಾಗಲೇ ನೋಡ್ಬೋದು ಕಾಗೆದು ಇದೇನು ಅಂತಾರಲ್ಲ ಆ ಟೈಪು. ಈಗ ಅವ್ರಿಗೆ ನಮ್ಮದು ನೋಡೋಕೆ ಬಂದರು. ಈಗ ತಟ್ಟೆಲಿ ಹೆಗ್ಣ ಬಿದ್ದಿದೆಯಲ್ಲಪ್ಪ ಅಂತ ತೋರಿಸ್ತಾ ಇದ್ದೀನಿ. ನಾಳೆಯಿಂದ ಶುರು ಆಗುತ್ತೆ ನೋಡಿ ಅವ್ರಿಗೆ.